ಕುಂಭರಾಶಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಇಂದಿನ ಸಂಚಿಕೆಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಯಾಕೆ ಬರುತ್ತೆ ಅನ್ನೋದಕ್ಕಿಂತ ಈ ಕಷ್ಟಗಳು ಯಾಕೆ ಮುಗಿತಾ ಇಲ್ಲ, ಕಷ್ಟಗಳು ಮುಗಿಬೇಕಾದ್ರೆ ಕುಂಭರಾಶಿಯವರು ಏನು ಮಾಡಬೇಕು, ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರೋ ಬದಲಾವಣೆಗಳೇನು, ಯಾವ ದಾರಿಯಲ್ಲಿ ಹೋದ್ರೆ ಕುಂಭರಾಶಿಯವರು ಯಶಸ್ವಿ ಆಗ್ತಾರೆ, ಕಷ್ಟ ಎಂತದ್ದೇ ಇದ್ದರೂ ಕೂಡ ಸುಲಭ ಪರಿಹಾರ ಯಾವ ರೀತಿ ಮಾಡಬೇಕು, ಗಂಡ ಹೆಂಡತಿ ಕಲಹ ಆಗಿರ್ಬೋದು, ಆರೋಗ್ಯ, ವ್ಯಾಪಾರ, ವ್ಯವಹಾರ ಸಮಸ್ಯೆಗಳಾಗಿದ್ರು ಕೂಡ, ಸಾಲ ಬಾಧೆಯಿಂದ ನೀವು ಬಳಲ್ತಾ ಇದ್ರು ಕೂಡ ಈ ಸುಲಭ ಪರಿಹಾರವನ್ನ ಎಲ್ಲರೂ ಕೂಡ ಮಾಡಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಕಾಣುತ್ತೆ. ಜೊತೆಯಲ್ಲಿ ಈ ವಿಶೇಷ ತಂತ್ರಗಳು ನಾನೇನ್ ಹೇಳ್ಕೊಡ್ತೀನಲ್ಲ, ಇದನ್ನ ಯಾರೂ ಕೂಡ ನಿಮಗೆ ತಿಳಿಸ್ಕೊಡೋದಿಲ್ಲ. ಹಾಗಾಗಿ ಈ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯ ವಿಶೇಷವಾದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಕುಂಭರಾಶಿ ಎಂದು ಕೂಡಲೇ ಅವರಲ್ಲಿ ಸ್ವಂತ ಮನೋಭಾವ ಜಾಸ್ತಿ ಇರುತ್ತೆ. ಹೊಸದಾದ ಹಾದಿಯನ್ನ ಸೃಷ್ಟಿಸಬೇಕು, ಹೊಸದಾದಂತದ್ದನ್ನ ಏನಾದ್ರೂ ಕಂಡುಹಿಡಿಬೇಕು ಅಂತಕ್ಕಂಥದ್ದು ಇವರ ಮನಸ್ಸಿನಲ್ಲಿರ್ತಕ್ಕಂತಹ ಯೋಚನೆ ಆಗಿರುತ್ತೆ. ಜೊತೆಯಲ್ಲಿ ಇವರ ರಾಶಿಯ ಅಧಿಪತಿ ಯಾರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಬಹಳ ಜನರಿಗೆ ಗೊತ್ತಿದೆ, ಬಹಳ ಜನರಿಗೆ ಗೊತ್ತಿಲ್ಲ. ಏನು ಅಂದ್ರೆ, ಶನಿ ನಿಮ್ಮ ರಾಶಿ ಅಧಿಪತಿ ಆಗಿರುವಂತದ್ದು. ಶನಿ ರಾಶಿ ಅಧಿಪತಿ ಆಗ ಕೂಡಲೇ ಶನಿಯ ಫೇವ್ರೇಟ್ ರಾಶಿ ಕೂಡ ಕುಂಭರಾಶಿನೇ ಆಗಿರುತ್ತೆ. ಹಾಗಾಗಿ ಈ ಒಂದು ಶನಿ ಅಂತಕ್ಕಂಥದ್ದು ಬಂದ ಕೂಡಲೇ ಶಿಸ್ತು ಅಂತಕ್ಕಂಥದ್ದನ್ನ ನಾವು ಕಲಿಬೇಕಾಗತ್ತೆ. ಜೊತೆಯಲ್ಲಿ ಒಂದು ಸಂಶೋಧನಾತ್ಮಕ ಮನೋಭಾವವನ್ನ ಕೂಡ ಇಲ್ಲಿ ಸೂಚನೆಯನ್ನ ಮಾಡುತ್ತೆ. ಕರ್ಮಫಲದಾತವನ್ನ ಅಂತಕ್ಕಂಥದನ್ನ ಕೂಡ ಇಲ್ಲಿ ಸೂಚನೆ ಮಾಡುತ್ತೆ. ಹೋರಾಟವನ್ನ ಮಾಡುವಂತಹ ಗುಣ ಇರುತ್ತೆ. ಅಂದ್ರೆ ಏನೋ ತಪ್ಪಾಗಿ ನಡೀತಾ ಇದೆ ಅಂದ್ರೆ ಅದನ್ನ ನೋಡಿಕೊಂಡು ಸುಮ್ಮನೆ ಇರುವಂತವ್ರಲ್ಲ. ಒಂದು ಸಣ್ಣ ಒಂದು ಕಲ್ಲನ್ನಾದ್ರೂ ಆ ಒಂದು ಬದಲಾವಣೆ ಕಡೆ ಇಡುವಂಥವ್ರು. ಹಾಗೆ ಹೊರನೋಟಕ್ಕೆ ಇವರನ್ನ ನೋಡ್ತಾ ಇದ್ರೆ ಬಹಳ ಕಠಿಣವಾದ ವ್ಯಕ್ತಿಯ ತರ ಕಾಣ್ತಾರೆ, ಬಟ್ ತುಂಬಾ ಮೃದು ಸ್ವಭಾವಿಗಳಾಗಿರ್ತಾರೆ. ಮಾನವೀಯ ಗುಣಗಳು ಹೆಚ್ಚಾಗಿರುತ್ತೆ. ಹಾಗೂ ಕುಂಭರಾಶಿ ಬಗ್ಗೆ ಹೇಳಬೇಕು ಅಂದ್ರೆ ಮಾತಾಡ್ಲಿಕ್ಕೆ ಪದಗಳೇ ಸಿಗೋದಿಲ್ಲ, ಅಷ್ಟು ಮಾತಾಡಬಹುದು. ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರೋ 3 ಪ್ರಮುಖ ಬದಲಾವಣೆಗಳು, ಅಂದ್ರೆ ಇಷ್ಟು ದಿನ ಆಗಿದ್ದಾಯ್ತು, 2022, 3, 4 ಎಲ್ಲಾನು ಆಯ್ತು. ಈಗ 2026ರಲ್ಲಿ ಬಂದು ನಿಂತಿದ್ದೇವೆ. ಇವತ್ತಾದ್ರೂ ನಿಮ್ಮದು ಯಾವುದೇ ದಶೆ ನಡೀತಾ ಇದ್ರು ಕೂಡ ಈ 3 ಬದಲಾವಣೆಯನ್ನ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗತ್ತೆ. ಮೊದಲನೆಯದ್ದು ಹಣಕಾಸಿನ ವಿಚಾರದಲ್ಲಿ ಜಾಗೃತಿ. ನೀವು ಜಾಗರೂಕರಲ್ಲ ಅಂತ ಅಲ್ಲ, ದೊಡ್ಡ ಮಟ್ಟದ ಹಣವನ್ನ ನೀವೇನಾದ್ರೂ ಬರುವಂತದ್ದಿತ್ತು ಅಥವಾ ನಿಮ್ಗೆ ಏನಾದ್ರೂ ಸೆಟಲ್ಮೆಂಟ್ ಆಗೋದಿತ್ತು ಅಂದ್ರೆ ಅದು ಲೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಅದರ ವಿಳಂಬ ಅನ್ನೋದನ್ನ ಸೂಚನೆ ಮಾಡ್ತಾ ಇರುತ್ತೆ. ಅದನ್ನ ಯಾರಿಗಾದ್ರೂ ದಾನವಾಗಿ ಕೊಡುವಾಗ, ಯಾಕಂದ್ರೆ ಬಹಳ ಜನ ದಾನ ಮಾಡ್ತಾರೆ, ಅದನ್ನ ದಾನವಾಗಿ ಅಂದ್ರೆ ಅವರ ಎಷ್ಟೇ ಕಷ್ಟದಲ್ಲಿದ್ರು ಇನ್ನೊಬ್ಬ ಕಷ್ಟ ಅಂತ ಹೇಳಿದ್ರೆ ಸಹಾಯ ಅಂತ ಹೇಳಿ ಮಾಡ್ತಾರೆ. ಯಾಕೆ ಈ ದಾನ ಅನ್ನೋ ಪದ ಹೇಳಿದೆ ಅಂದ್ರೆ, ನೀವೊಬ್ರಿಗೆ ಕೊಟ್ಟಿರೋ ದುಡ್ಡು ಅದು ರಿಟರ್ನ್ ಬರೋದಿಲ್ಲ, ಹಾಗಾಗಿ ಅದು ದಾನನೇ ಆಗ್ಬಿಡುತ್ತೆ. ನೀವು ಸಾಲ ಅಂತಾನೆ ಕೊಟ್ಟಿರ್ತೀರಿ, ಆದ್ರೆ ಅದು ಕೊನೆಗೆ ದಾನವಾಗಿ ನಿಂತು ಬಿಡುತ್ತೆ. ಹೌದಾ ಅಲ್ವಾ ಅಂತ ಹೇಳಿ ಬಹಳ ಜನ ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಡ್ಬೇಕು. ಹಾಗೆ ನೀವು ಏನಾದ್ರೂ ಇನ್ವೆಸ್ಟ್ಮೆಂಟ್ ಸೈಟು ಅಂತ ಖರೀದಿ ಮಾಡಬೇಕಾದ್ರೂ ಕೂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ದಾಖಲೆಗಳು ಇಲ್ಲದಂತಹ ಒಂದು ಭೂಮಿಗೆ ಕೈ ಹಾಕೋದಕ್ಕೆ ಹೋಗ್ಬೇಡಿ. ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಆ ನಂತರದಲ್ಲಿ ನೀವು ಆ ಭೂಮಿಗೆ ಕೈ ಹಾಕಬೇಕಾಗತ್ತೆ. ಒಂಟಿತನವನ್ನ ಆದಷ್ಟು ದೂರ ಇಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ನಿಮ್ಮನ್ನ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ಏನೇ ಒಂದು ಭಾವನೆಗಳಿತ್ತು ಅಂದ್ರೂ ಕೂಡ ಅದಕ್ಕೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಈ ಒಂಟಿತನವಂತಕ್ಕಂಥದ್ದನ್ನ ಆದಷ್ಟು ದೂರ ಮಾಡ್ಬೇಕಾಗತ್ತೆ. ಒಂದು ಸಂಘಟನೆಯಾಗಿ, ಒಂದು ಕುಟುಂಬವಾಗಿ ನೀವೆಲ್ಲರೂ ಕೂಡ ಜೀವನವನ್ನು ನಡೆಸಬೇಕಾಗತ್ತೆ. ಆಗ ಮಾತ್ರ ನೀವು ಖಂಡಿತವಾಗ್ಲೂ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಒಂದು ಟೈಮನ್ನು ನೀವು ಕಳಿಬೇಕಾಗತ್ತೆ. ಆಗ ಮಾತ್ರ ನಿಮಗೆ ನೆಮ್ಮದಿ ಅಂತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ. ಆರೋಗ್ಯದ ಕಡೆ ಗಮನ ಅಂತಕ್ಕಂಥದ್ದು ಇಲ್ಲಿ ಕುಂಭರಾಶಿಯವರು ಕೊಡಬೇಕಾಗತ್ತೆ. ಕೆಲಸದಲ್ಲಿ ಒತ್ತಡ ಇರುತ್ತೆ. ಸರಿಯಾಗಿ ಸಮಯ ಯಾವುದಿರುತ್ತೋ ಆ ಸಮಯಕ್ಕೆ ಸರಿಯಾಗಿ ನೀವು ಊಟ ಮಾಡ್ತಕ್ಕಂಥವರಾಗಿರ್ಬೇಕು. ನಿದ್ದೆಯನ್ನ ಮರಿಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಮುಖ್ಯವಾಗಿ ಕಾಲು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇಲ್ಲಿ ಕುಂಭರಾಶಿಯವರಿಗೆ ಬರ್ತಕ್ಕಂಥದ್ದಿರುತ್ತೆ. ಹಾಗಾಗಿ
ಪರಿಹಾರಗಳು ನೀವೇನ್ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಮುಂದಿನ ಒಂದು ಭಾಗ ಅಂದ್ರೆ ಪರಿಹಾರದ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ, ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನ ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿಯಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ನಿಮ್ಮ ಜೀವನ ಬದಲಾಗ್ಲಿಕ್ಕೆ ಈ 3 ಗುಟ್ಟುಗಳು ಸಾಕು. ಈ 3 ಗುಟ್ಟುಗಳನ್ನ ಕುಂಭರಾಶಿಯವರು ಗುಪ್ತವಾಗಿ ತಿಳ್ಕೊಂಡು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಖಂಡಿತ ಶುಭವಾಗುತ್ತೆ. ಪಾಯಿಂಟ್ ನಂಬರ್ 1 ಏನಂದ್ರೆ, ನಿಮ್ಮ ಯೋಜನೆಗಳು ಅಥವಾ ನಿಮ್ಮ ಪ್ಲಾನ್ಸ್ ಏನಿದ್ರು ಕೂಡ ಅದನ್ನ ಗುಪ್ತವಾಗಿ ನೀವು ಇಟ್ಟಿರ್ಬೇಕಾಗತ್ತೆ. ಹೊಸ ಐಡಿಯಾ ಅಥವಾ ನಿಮ್ಮ ತಲೆಗೆ ಏನೇ ಬಂದರೂ ಕೂಡ ಅದನ್ನ ತುಂಬಾ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಕೆಲಸ ಪೂರ್ಣ ಆಗುವವರೆಗೂ ಕೂಡ ಯಾರ ಜೊತೆನೂ ಇದರ ಕುರಿತಾಗಿ ನೀವು ಮಾತಾಡ್ಬಿಡಿ. ಯಾಕಂದ್ರೆ ಮಾತಾಡ್ಬಿಟ್ಟಾಗ ಅವರದೊಂದು ದೃಷ್ಟಿಗಳು, ಕೆಟ್ಟ ದೃಷ್ಟಿ ಅಂತಕ್ಕಂಥದ್ದು ನಿಮ್ಮ ಮೇಲೆ ಬಿದ್ದು ಕೆಲಸ ಹಾಳಾಗುವಂತಹ ಸಾಧ್ಯತೆ ತುಂಬಾ ಇರುವಂತದ್ದಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಜೊತೆಯಲ್ಲಿ ಇರುವಂತಹ ವಿಚಾರ, ಹಳೆಯ ತಪ್ಪುಗಳಿಂದ ನೀವು ಕಲಿಬೇಕಾಗತ್ತೆ. ಅಂದ್ರೆ ಏನೋ ಒಂದು ತಪ್ಪು ನಡೆದಿರುತ್ತೆ ನಿಮ್ಮ ಕೈಯಿಂದ, ಬೇಕು ಅಂತ ಅಲ್ದಿದ್ರು ಒಂದು ಅಚಾತುರ್ಯ ನಡೆದಿರುವಂಥದ್ದು, ಅನಾಹುತ ನಡೆದಿರುವಂಥದ್ದು ಆಗಿರುತ್ತೆ. ಅಥವಾ ಇನ್ನೊಬ್ಬರು ಮಾಡಿರುವಂತಹ ತಪ್ಪನ್ನ ಕೂಡ ನೋಡಿ ಇದನ್ನ ಮಾಡಬಾರದು ಅಂತಕ್ಕಂಥ ತಿದ್ದುಕೊಳ್ಳುವಂತಹ ಗುಣ ಕೂಡ ನಿಮ್ಮಲ್ಲಿ ಇರಬೇಕಾಗತ್ತೆ. ಹಳೆಯ ತಪ್ಪುಗಳನ್ನ ನೋಡಿ ನಿಮ್ಮನ್ನ ನೀವು ತಿದ್ದುಕೊಳ್ಳಿ, ಖಂಡಿತವಾಗ್ಲೂ ಶುಭವಾಗುತ್ತೆ. ಸಮಯವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಂಥದ್ದು ಕೂಡ ಒಂದು ವಿಶೇಷವಾದಂತಹ ಗುಣ. ಆ ಗುಣವನ್ನ ನೀವು ಯಥೇಚ್ಛವಾಗಿ ರೂಢಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಹಾಗೂ ಶಾರ್ಟ್ಕಟ್ ಬೇಡ, ಯಾಕಂದ್ರೆ ನೀವು ಶಾರ್ಟ್ಕಟ್ ತಗೊಂಡಾಗ ಕೆಲಸ ಕಾರ್ಯಗಳೆಲ್ಲವೂ ಹಾಳಾಗ್ಬಿಡುತ್ತೆ. ಕುಂಭರಾಶಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ಕಟ್, ಇವತ್ತಿಂದ ನಾಳೆಗೆ ದುಡ್ಡು ಆಗ್ಬಿಡ್ಬೇಕು, ನನಗೆ ಟ್ರೇಡಿಂಗ್ ಮಾಡ್ತೀನಿ, ಟ್ರೇಡಿಂಗ್ ಅಲ್ಲಿ ದುಡ್ಡು ಆಗ್ಬಿಡ್ಬೇಕು, ಅಥವಾ ಒಂದು ಕಷ್ಟಪಡದೇನೆ ಯಾವುದೋ ಒಂದು ಲಂಚ ತಗೋಬಿಡ್ಬೇಕು, ಇದೆಲ್ಲ ನೀವು ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಏಟು ತಿಂತೀರಿ, ಸರಿಯಾದ ಏಟನ್ನೇ ತಿಂತೀರಿ. ಹಾಗಾಗಿ ನೀವು ಕುಂಭರಾಶಿಯವರು ಅರ್ಥ ಮಾಡ್ಕೋಬೇಕಾಗಿರೋದು, ಸ್ಲೋ ಮನಿ ಅಂದ್ರೆ ದುಡ್ಡು ಬರುವಂಥದ್ದು ನಿಧಾನಕ್ಕೆ ಬರಲಿ, ಬರುವಂಥ ದುಡ್ಡು ನಿಮ್ಮನ್ನ ಶಾಶ್ವತವಾಗಿ ಕಾಯುತ್ತೆ. ರಾಶ್ಯಾಧಿಪತಿ ಶನಿ ಅಂತಕ್ಕಂಥದ್ದು ಯಾವಾಗಲೂ ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ನೀವು ದುಡ್ಡು ಮಾಡೋದಕ್ಕೆ ಯಾವಾಗ ಶಾರ್ಟ್ಕಟ್ ಇಳಿತೀರೋ ಆಗ್ಲೇ ಹೊಡೆತವನ್ನ ತಿನ್ನೋದು. ಈ ಮಾತನ್ನ ತಾವೆಲ್ಲರೂ ಕೂಡ ನೆನಪಿಟ್ಕೊಳ್ಳಿ. ಹಾಗೂ ವಿಶೇಷವಾಗಿರ್ತಕ್ಕಂಥದ್ದು ಬ್ರೇಸ್ಲೆಟ್ಗಳು, ಕುಂಭರಾಶಿಗೆ ಕುರಿತಾಗಿರ್ತಕ್ಕಂಥದ್ದು. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತೋ ಅವತ್ತಿನಿಂದನೇ ನಮ್ಮ ಒಂದು ಸಂಪನ್ಮೂಲಗಳು ಎಲ್ಲವೂ ಕೂಡ ಇರುತ್ತೆ, ಜ್ವಾಲಾಮುಖಿಗಳಿರುತ್ತೆ. ಹಾಗಾಗಿ ಈ ಒಂದು ಭೂಮಿಯ ಅಡಿಯಲ್ಲಿ ಸಿಗುವಂತಹ ರತ್ನಗಳನ್ನ ಕುಂಭರಾಶಿಗೆ ಸಂಬಂಧಪಟ್ಟಿರುವಂಥದ್ದು, ಶನಿಗೆ ಸಂಬಂಧಪಟ್ಟಿರುವಂಥದ್ದನ್ನ ಯಾಕೆ ಧರಿಸ್ಕೋಬೇಕು ಅಂದ್ರೆ, ಶನಿಯ ಉಪಟಳ ಕಮ್ಮಿ ಆಗ್ಲಿಕ್ಕೆ, ಕಷ್ಟಗಳು ಕಮ್ಮಿ ಆಗ್ಲಿಕ್ಕೆ, ಹಾಗೂ ಅಂದುಕೊಂಡ ಕೆಲಸ ಕಾರ್ಯಗಳು ಪಾಸಿಟಿವ್ ರೀತಿಯಲ್ಲಿ ಆಗ್ಲಿಕ್ಕೆ ಈ ಒಂದು ರತ್ನಗಳನ್ನ ತಾವೆಲ್ಲರೂ ಕೂಡ ಧರಿಸ್ಕೋಬೇಕಾಗತ್ತೆ. ಆರೋಗ್ಯ ಸಮಸ್ಯೆಗಳು, ವ್ಯಾಪಾರ ವ್ಯವಹಾರ ಸಮಸ್ಯೆಗಳು, ಮದುವೆ ಗಂಡ ಹೆಂಡತಿ ಸಮಸ್ಯೆಗಳು, ವಿಳಂಬ ಆಗುವಂಥದ್ದು, ಯಾವುದೇ ಕೆಲಸದಲ್ಲಿ ದುಡ್ಡು ಬರದೇ ಇರುವಂಥದ್ದು, ಜೊತೆಗೆ ಗುರುವಿನ ಬಲ ಪ್ರಾಪ್ತಿಯಾಗ್ಲಿಕ್ಕಿರುವಂಥದ್ದು, ಈ ಮಣಿಗಳನ್ನ ತಾವೆಲ್ಲರೂ ಕೂಡ ಧರಿಸ್ಕೊಳ್ಳೋದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಇದರ ಉಪಯೋಗ ಬಹಳಷ್ಟಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನ ಧರಿಸ್ಕೊಳ್ಳಿ. ಜೊತೆಗೆ ಓಂ ಶಂ ಶನೈಶ್ಚರಾಯ ನಮಃ ಈ ವಿಶೇಷ ಬೀಜ ಮಂತ್ರವನ್ನ ತಾವೆಲ್ಲರೂ ಕೂಡ ಜಪ ಮಾಡ್ಕೊಳ್ಳಿ. ದಿನನಿತ್ಯ ಅಥವಾ ಶನಿವಾರದ ದಿನ ಆದ್ರೂ ಸರಿ 108 ಬಾರಿ ಬೆಳಗಿನ ಹೊತ್ತು ಈ ಮಂತ್ರದ ಜಪವನ್ನ ಮಾಡಬೇಕಾಗತ್ತೆ. ಪ್ರತಿ ಶನಿವಾರ ಸಾಯಂ ಸಂಧ್ಯಾಕಾಲದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ನೀವೆಲ್ಲರೂ ಕೂಡ ಭೇಟಿಯನ್ನ ಕೊಡಬೇಕಾಗತ್ತೆ. ಹಾಗೂ
ಅಲ್ಲಿ ವಿಶೇಷವಾಗಿ ಹನುಮಾನ್ ಚಾಲಿಸವನ್ನು ಓದ್ತಕ್ಕಂಥದ್ದು ಕೂಡ ವಿಶೇಷ ಶುಭ ಫಲಗಳನ್ನು ನಿಮಗೆ ಪ್ರಾಪ್ತಿ ಮಾಡುತ್ತೆ. ದಾನ ಅಂತಕ್ಕಂಥದ್ದನ್ನ ನೀವು ಮಾಡಬೇಕಾಗತ್ತೆ. ದಾನ ಅನ್ನೋದು ಬಹಳ ಶ್ರೇಷ್ಠವಾದಂತಹ ವಿಚಾರ. ಯಾಕಂದ್ರೆ ನೀವು ಏನೇನೋ ಕಳ್ಕೊಳ್ತಾ ಇರ್ತೀರಿ. ಒಂದು ಸುಲಭವಾದ ಪರಿಹಾರ ಹೇಳ್ತೀನಿ, ದಾನವನ್ನ ಮಾಡಲಿಕ್ಕೆ ಕಲೀರಿ. ದಾನ ಅಂದ್ರೆ ಏನು? ನೀವು ಶ್ರಮದಾನವನ್ನ ಮಾಡಿ. ಅಂದ್ರೆ ಯಾವುದೊಂದು ವೃದ್ಧಾಶ್ರಮ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಡಿ ಅಂತಲ್ಲ. ಯಾಕಂದ್ರೆ ನೀವು ಕೊಡುವಂಥ ದುಡ್ಡು ಅವ್ರು ಯಾವ ರೀತಿ ಬಳಸ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ಅಲ್ಲಿಗೆ ಬೇಕಾದಂತಹ ವಿಚಾರಗಳಾಗಿರ್ಬೋದು, ಅಲ್ಲಿ ಒಂದು ಏನೋ ಮಲಗೋದಕ್ಕೆ ಹಾಸಿಗೆ ಇಲ್ವಾ, ಹಾಸಿಗೆಯನ್ನು ಕೊಡಿ. ಅಥವಾ ತಿನ್ನೋದಕ್ಕೆ ಆಹಾರ ಇಲ್ಲ ಅಂದರೆ ಆಹಾರವನ್ನು ಅಲ್ಲಿಗೆ ತಲುಪಿಸಿ. ಅಥವಾ ವಿಶೇಷವಾಗಿ ಮಾತ್ರೆಗಳನ್ನು ಕೊಡಿಸುವಂಥದ್ದು ಅಲ್ಲಿಯವರಿಗೆ, ಇದೆಲ್ಲವೂ ಕೂಡ ಶುಭ ಫಲವನ್ನು ಪ್ರಾಪ್ತಿಯಾಗುತ್ತೆ. ಯಾಕಂದರೆ ತುಂಬ ಒಳ್ಳೆಯ ಕೆಲಸ ಮಾಡುವಂತಹ ಒಂದು ವೃದ್ಧಾಶ್ರಮದವರು ಇದ್ದಾರೆ, ಜೊತೆಯಲ್ಲಿ ದುಡ್ಡು ಮಾಡಲಿಕ್ಕೆ ಅಂತ ಹೇಳಿದವರು ಇರೋದ್ರಿಂದ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ವಿಶೇಷ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೂ ಶನಿವಾರ ಸಂಜೆ ಅಶ್ವತ್ಥದ ಮರ ಏನಿರುತ್ತೆ, ಅಥವಾ ನಮ್ಮ ಪೀಪಲ್ ಟ್ರೀ ಅಂತ ಹೇಳ್ತಾರೆ, ಅರಳಿ ಮರ ಅಂತ ಹೇಳ್ತಾರೆ, ಈ ಮರದ ಕೆಳಗಡೆ ಒಂದು ಎಳ್ಳೆಣ್ಣೆ ಬತ್ತಿಯನ್ನು ತೆಗೆದುಕೊಂಡು ದೀಪವನ್ನು ಹಚ್ಕೊಂಡು ಬನ್ನಿ. ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತಕ್ಕಂಥದ್ದನ್ನು ನೀವು ನಿಮ್ಮ ಕಣ್ಣಾರೆ ನೋಡಿ ತಿಳ್ಕೊಳ್ಬಹುದು. ಇದಿಷ್ಟು ಕುಂಭರಾಶಿಯ ಕುರಿತಾಗಿರತಕ್ಕಂತಹ ವಿಚಾರಗಳಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ.